ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಬರೋಲ್ಲ ಬಿಡ್ರಿ ಸರ್. ಓಕೆ ಕಾಂಗ್ರೆಸ್ ಅಂದರೆ ನಿಮ್ಮ ಓಟ್ ಅಂತೂ ದಾವಣಗೆರೆಲಿಲ್ಲ, ಆದರೂ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ನಮ್ಮ ಕಾನ್ಫಿಡೆಂಟ್ ಇದೆ, ನಮಗೆ ಗೊತ್ತು ಅವನೇನೇನು ಮನೆಯಲ್ಲಿ ಕೆಲಸ ಮಾಡಿದ್ದಾನೆ ಅನ್ನೋದು ಎಲ್ಲ ಗೊತ್ತು. ಎಲ್ಲ ಆಟ ಆಡೋ ಹುಡುಗನಿಗೂ ಗೊತ್ತು, ಮುದುಕರಿಗೂ ಗೊತ್ತು. ಯಾರು ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿನ? ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಮಿಲಿ ಗೊತ್ತು, ಪ್ರತಿಯೊಬ್ಬರು ಗೊತ್ತಣ. ಈಗ ಗೊತ್ತಿಲ್ದಾರೆ ಯಾರೂ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಮಾಡಿದ್ದೆ 7 ಮೀಟ್ರ್ ಕೊಟ್ಟಿದ್ದ ಕೆಲಸ, ಅಪ್ ಕೊಟ್ಟಿದ್ದ ಕೆಲಸ ಒಂದೂ ಮಾಡಿಲ್ಲ ಅವನು. ಅದಕ್ಕೆ ಈ ಬಾರಿ ಬುದ್ಧಿ ಕಲಿಸ್ತೀರಿ ಅವರಿಗೆ? ಬುದ್ಧಿ ಕಲ್ಸಿ ಆಗೈತೆ ಅಲ್ಲಿ. ಅವ್ನು ಕಾಂಗ್ರೆಸ್ಸೇ ಬರಲ್ಲ, ಅವ್ನು ತಿಪ್ಪರ್ಲಾಗ ಹಾಕಿದ್ರು ಬರಲ್ಲ, ಕಾಂಗ್ರೆಸ್ ಬರೋದೇ ಇಲ್ಲ. ಇದೇ ಮಾತು ಬೇಕಿದ್ರೆ ಓಟ್ ಆದ ಇಲ್ಲೇ ಇರ್ತೀನಿ ಇದೇ ಜಾಗದಾಗ. ಕಾಂಗ್ರೆಸ್ ಬಂದ್ಬಿಟ್ರೆ ಇಡೀ ನಾನು ಎಳ್ನೀರೆಲ್ಲ ಫ್ರೀ ಕೊಟ್ಟು ಹೋಗ್ತೀನಿ. ಹ್ಞೂ, ಡೈಲಿ 200-300 ಎಳ್ನೀರು ಹಾಕ್ತೀನಿ. ನಮ್ಮ ಹೆಸರು ಭೂತಯ್ಯ ಸರ್. ನಾವು ಹಿರಿಯೂರು ತಾಲೂಕ್ನವ್ರು, ಇಲ್ಲೇ ಪಕ್ಕ ಹಳ್ಳಿಯವರು. ಯಾಕೆ ಹೇಳಿದೆ ಅಂತಂದ್ರೆ ದಾವಣಗೆರೆಯಲ್ಲಿ ಏನು ನಡೀತು ಅನ್ನೋದು ಹಿರಿಯೂರಿಗವರು ಗೊತ್ತು, ಚಿತ್ರದುರ್ಗದವರು ಗೊತ್ತು, ಬೆಂಗಳೂರಿನವರು ಕೂಡ ಗೊತ್ತು. ಹಾಗಾಗಿ ರಾಜ್ಯದವ್ರಿಗೆಲ್ಲ ಗೊತ್ತು. ಅವ್ರು ಏನು ಪಲ್ಟಿ ಹೊಡೆದ್ರು ಬರಲ್ಲ ಬಿಡ್ರಿ ಸರ್, ಬರಲ್ಲ. ಅವ್ರು ಏನು ನಮಗೆ ಗೊತ್ತು, ಅವರೆಲ್ಲ ನಾವು ರೈತರೇನು ಅಯ್ಯೋ ಅಂತ ಇದ್ವಿ ಅನ್ನೋದು ನಮಗೆ ಗೊತ್ತಿದೆ. ತಿನ್ನೋ ದವಸದಿಂದ ನಾನು ಯಜ್ಞವನ್ನು ಇಟ್ಟಿದ್ದೇನೆ. ನಾನು ಎಲ್ಲ ಒಳ್ಳೇದು ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೇನೆ. ಸಿದ್ದರಾಮಯ್ಯ ಸೀದಾ ವೀಡಿಯೋ ತಲುಪಲಿದು ಒಳ್ಳೇದು ಯಾವುದೂ ಮಾಡಿಲ್ಲ, ಎಲ್ಲ ಕೆಟ್ಟದ್ದೆ. ಹೆಂಡ್ತಿ ಗಂಡಿಲ್ಲ, ಅಯ್ಯೋ ಬೇಜಾರಲ್ಲ. ಅವ್ನು ಮಾಡಿರೋದು ಒಂದೊಂದು ಅವೇಗಿ ಕೆಲಸ ಅಲ್ಲ, ಯಾರಿಗೆ ಗೊತ್ತಿಲ್ಲ, ಎಲ್ಲವೂ ಗೊತ್ತು. ಹೇಳು. ಸೊ ಅಂದರೆ ಈಗ ಮುಸ್ಲಿಮ್ಸ್ ಅವರು ಓಟ್ ಹಾಕ್ಬಿಟ್ರೆ ಕಾಂಗ್ರೆಸ್ ಗೆಲ್ಲಲ್ಲ? ನಾವು ಹಿಂದೂಗಳು ಇದೀವಲ್ಲ, ಮುಸ್ಲಿಮ್ಸ್ಗಿಂತ ಹೆಂಗೆ ಕಮ್ಮಿ ಇದ್ದೀವಿ? ಯಾವುದ್ರಾಗೂ ಕಮ್ಮಿ ಇಲ್ಲ ಮುಸ್ಲಿಮ್ಸಿಗೆ. ನಾವು ತಮ್ಗಳಿದ್ದಂಗೆ ಇದೀವಿ, ಮುಸ್ಲಿಮ್ಸು ಹಿಂದೂ ಅಂತ. ಅವ್ನು ಸಿದ್ದರಾಮಯ್ಯದಿಂದ ನಾವು ಕೆಡವಿ ಆಡಬೇಕು, ಆ ಜಾತಿ ಈ ಜಾತಿ ಅಂತ. ನಾವು ಮೂರಾಗ ಹೆಚ್ಚು ಕಮ್ಮಿ 500 ಮನೆಯವ್ರು ಮುಸ್ಲಿಮ್ಸ್ ಇದ್ದೀವಿ. ಕನ್ನಡದವ್ರು ಒಂದು 1300 ಮನೆ ಇದ್ದೀವಿ. ಹೆಂಗಿದ್ದೀವಿ ಬಾ ನೋಡು. ರಂಜಾನ್ ಆದರೂ ಅವ್ರ ಮನೆಗಳಿಗೆ ನಾವು ಚೆನ್ನಾಗಿರ್ತೀವಿ. ಇವ್ರುಗಳು ರಂಜಾನು ಬಕ್ರಿ ಮಾಡಿದರೆ ಅವ್ರ ಮನೆಗಳು ನಾವು ತಿಂತೀವಿ, ನಮ್ಮ ಮನೆಗೆ ಅವ್ರು ತಿಂದು ಹೋಗ್ತಾರೆ. ಇವನು ಇವರು ಅಂತ ತಂದಿಕ್ತಾನೆ ಅಷ್ಟೇ. ಹಾಂ, ಒಳ್ಳೇದಾಗಲಿ. ಮುಸ್ಲಿಮ್ಸು ಹಿಂದೂಗಳೆಲ್ಲ ಅಣ್ತಮ್ಗಳಿದ್ದಂಗೆ ಇದ್ದೀವಿ, ನಾವೆಲ್ಲ ಒಂದೇ. ಹಾಂ, ಅವನು ಮಾಡ್ತಾನೆ ಆ ಕಚಡ ಕೆಲಸ. ಈ ರಾಜಕೀಯ ವ್ಯಕ್ತಿ ಅಂತ ಪ್ರಪಂಚ ನನ್ನ ಮಕ್ಳು ಯಾವನೂ ಇಲ್ಲ. ಕೂಡ ಬಂದರು, ಅವ್ರ ಮುಖ ನೋಡಿ ಹಾಕಲ್ಲ ಸರ್. ಕಾಂಗ್ರೆಸ್ ನೋಡಿ ಓಟ್ ಹಾಕ. ಕಾಂಗ್ರೆಸ್ ಯಾವ ಪುಣ್ಯಾತ್ಮ ನಿಂತ್ಕೊಂಡ್ರು ಈ ಸಲ ದಾವಣಗೆರೆ ಇತಿಹಾಸನೇ ಚೇಂಜ್ ಆಗುತ್ತೆ ನೋಡು. ಬಿಜೆಪಿನೇ ಬರೋದು, ಬಿಜೆಪಿನೇ. ನಾವು ಬಿಜೆಪಿ ಪಕ್ಷದವರಲ್ಲ, ಪಕ್ಕ JDS ಪಬ್ಲಿಕ್. ನಾವು ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ, ಇವ್ರು ಅಲ್ಲಿಗೆ ಓಟ್ ಹಾಕಲ್ಲ. ಆದರೂ ಕೂಡ ಅಲ್ಲಿ ಏನು ನಡೀತಾ ಇದೆ ಅಂತ ಹಿರಿಯರೆಲ್ಲ ಕೂತ್ಕೊಂಡು ಮಾತಾಡೋಂತ ಕೂಡ ನಮ್ಮ ಜನ ಮಾತಾಡ್ತಾರೆ. ಸರ್, ನಮ್ಮ ಬಿಜೆಪಿನೇ ಅಲ್ಲಿ ದಾವಣಗೆರೆನೂ ಬರೋದು. ಯಾಕೆ? ಒಳ್ಳೆ ಕೆಲಸ ಮಾಡ್ತಿದೆ. ಕಾಂಗ್ರೆಸ್ ಅವ್ರು ಏನು ಬಟ್ ಮಾಡ್ತಿಲ್ಲ. ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಏನು ಗ್ಯಾರಂಟಿ ಕೊಟ್ಟಿದ್ದಾರೆ? ಹೆಂಗಸರ್ತಾಗೆ 2000 ಕೊಡ್ತಾ ಇದ್ದಾರೆ, ಗಂಡಸರ್ತಾಗ 9000 ಕಸ್ಕೊಂತ ಇದ್ದಾರೆ. ಇನ್ನೆಲ್ಲಿ? ಕರೆಂಟ್ ಬಿಲ್ಲು ನಿಮ್ದು ಕರೆಂಟ್ ಬಿಲ್ಲು ಡಬಲ್ ಕಟ್ತಾ ಇದ್ದೀವಿ. ಏನು ಹೆಂಗಸ್ರಿಗೊಂದು ಬಚ್ಚಾರ್ದು ಫ್ರೀ. ಅದು ಯಾವ ಹೋಗಿ ಗೋವಾಕ್ಕೆ ಹೋದ್ಲೋ ಗೊತ್ತಿಲ್ಲ, ದುಬೈಗೆ ಹೋದ್ರೋ ಗೊತ್ತಿಲ್ಲ, ಯಾವಳೆ ಎಲ್ಲಿಗೆ ಹೋದ್ರೂ ಗೊತ್ತಿಲ್ಲ. ಫ್ರೀ ಬಸ್ ಮಾಡ್ದ, ಗಂಡಿಗೆ ಹೆಣ್ತಿಲ್ಲ, ಹೆಂಡಿಗೆ ಗಂಡಿಲ್ಲ, ಹಂಗೆ ಮಾಡ್ದ. ಇದ್ಯಾವುದೇ 2000 ಗೃಹಲಕ್ಷ್ಮಿ ಅಂತ ಎಣ್ಣೆ 1 ಕ್ವಾರ್ಟರ್ ಕುಡಿಯೋಕ್ಕೆ 20 ರೂಪಾಯಿ ಎಕ್ಸ್ಟ್ರಾ ಮಾಡ್ದ. ನಾವು 4-5 ಕ್ವಾರ್ಟರ್ ಕುಡಿತೀವಿ, ಅಲ್ಲಿಗೆ ಹೋಗ್ಲಿಲ್ವ? ದಿನಕ್ಕೆ 100 ರೂಪಾಯಿ ಅಂದರು, ತಿಂಗಳಿಗೆ 5000 10,000 ಕಸ್ಕೊಂತ ಇದ್ದೇನೆ. ಇನ್ನೆಲ್ಲೇ ಐತೆ? ಹಾಂ, ಏನು ಉಪಯೋಗ ಇಲ್ಲ ಕಾಂಗ್ರೆಸ್ ಇದರಿಂದ. ತಿನ್ನೋ ವಸ್ತುವಿಂದ ಹಿಡಿದು ಏಲ ವಸ್ತು ತನಕನೂ ಜಾಸ್ತಿನೇ, ಏನೇನು ಇಲ್ಲ. ಅಂದರೆ ಕಾಂಗ್ರೆಸ್ 2000 ಕೊಟ್ಟು ಜನ ಎಲ್ಲ ಉದ್ಧಾರ ಮಾಡಿದ್ವಿ ಅಂತ ಹೇಳ್ತಾರೆ. ಮಾಡಿಲ್ಲ. ಹೆಂಗಸರಿಗೆ 2000 ಕೊಟ್ಟ, ಗಂಡಸರಿತಾಗಿ 9000 ಕಸ್ಕೊಂಡ. ಹಾಂ, 2000ಕ್ಕೆ 9000 ಬಡ್ಡಿ. ಅಂದರೆ ಅವ್ರು ಗ್ಯಾರಂಟಿ ಕೊಟ್ಟಿದ್ದೆ, ಇವತ್ತು ಗಂಡಸರು ರೊಚ್ಚಿಗೆದ್ದಿದ್ದಾರೆ. ಗಂಡಸರೆಲ್ಲ ರೊಚ್ಚಿಗೆದ್ದಿರೋದೆ. ಅವನು ಯಾವಂಗೆ ಗ್ಯಾರಂಟಿ ಕೊಡಂತ ಹೇಳಿದ್ದ? ಕೊಡಂತ ಯಾವಂಗೆ ಕೇಳಿದ್ದಣ್ಣ? ಕೊಡಂತ ಕೇಳಿದ್ರಾ? ಹೇಳು. ಕೊಡಂತ ವಿಷಯ ತುಂಬಾ ಇದೆ. ಇಲ್ಲ, ಹುಡುಗರಿದ್ರು, ಕಾಲೇಜ್ ಮಕ್ಳಿದ್ರು, ವಯಸ್ಸೋದರಿದ್ರು, ಮುದುಕರು ಮುಪ್ರು ಎಲ್ಲರೂ ಇದ್ರು. ಅವ್ರಿಗೆ ಕೊಡೋಕೆ ಏನಾಗಿತ್ತು? ಅನ್ನ ನೀರಿಲ್ಲ ಹಳ್ಳಿಗಳಿಗೆ, ರೈತರು ಬೆಳೆ ಇಲ್ಲ. ಅವ್ನು ಮೋದಿ ಕೊಡ್ತಾ ಇದ್ದೇನೆ, ಪಾಪ ಪುಣ್ಯಾತ್ಮ 5000 3000 ಎಕರೆಗೆ ಹಾಕ್ತಾ ಇದ್ದೇನೆ, ನೆನೆಸ್ಕೊಂಡು ತಿಂತೀವಿ. ಇವನು ಎಲ್ಲದು ತಿನ್ನೋ ದವಸದಿಂದ ಹಿಡಿದು ಪ್ರತಿಯೊಂದು ಇಟ್ಟವನೇ. ಬಂಪರ್ ಲಾಟ್ರಿ ನಿಮ್ಗೆ ಐತೆ ತಗೊಳ್ರಿ ರೈತರಿಗೆ ಅಂತ. ಇನ್ನೆಲ್ಲಿ ಕಾಂಗ್ರೆಸ್ ಬರುತ್ತಣ್ಣ? ತೋಲ್ಡಾಗೆ ಬರೋದೇ ಇಲ್ಲ. ಈಗ ಸುದ್ದಿನೇ ಇಲ್ಲ. ಬಿಜೆಪಿನೇ ಅಲ್ಲ. ಯಾಕೆಂದರೆ ಇಡೀ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, BZ ಜಮೀರ್ ಅಹಮದ್ ಅವರು ಎಲ್ಲರೂ ಹೋಗಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತ ಆಗೋದೇ ಇಲ್ಲ. ಬೇಕಿದ್ರೆ ನಾನು ಬೆಟ್ ಕಟ್ತೀನಿ. ನನ್ನ ಎಳ್ಳೀರು ಅಂಗಡಿ ಯಾರಾದರೂ ಬಂದು ಚಾಲೆಂಜ್ ಮಾಡ್ಬೋದು. ಕಾಂಗ್ರೆಸ್ ಬರೋಲ್ಲ. ನಾನೊಬ್ಬ ಕೂಲಿ ಮಾಡೋನು 1 ಲಕ್ಷ ಕೊಡ್ತೀನಿ. ಬರೋದೇ ಇಲ್ಲ ಸರ್ ಕಾಂಗ್ರೆಸ್ಸು. ಇಡೀ ಜೀವಮಾನದಾಗೂ ಬರೋಲ್ಲ.